ಒಂದು ಘಟನಾ ನಡೀತು, ಬಹಳ ಸುಂದರವಾದ ಘಟನೆ. ಪ್ರೇಮ ಎಷ್ಟು ದೊಡ್ಡ ಸಂಪತ್ತು ಮನುಷ್ಯನಿಗೆ. ಒಬ್ಬ 80 ವರ್ಷದ ಮುದುಕಿದ್ದ. ಅವನೊಂದು ದವಾಖಾನಿಗೆ ಹೋಗಿ ಅವನಿಗೆ ಕೈಗೆ ಏನೋ ಒಂದು ಗಾಯ ಆಗಿತ್ತು. ವೈದ್ಯರಿಗೆ ಹೇಳ್ದ, ಇಲ್ಲ ನನಗೊಂದು ಗಾಯ ಆಗಿತ್ತು, ಹೊಲಿಗೆ ಹಾಕಿದ್ರಲ್ಲ ಅವು ಹೊಲಿಗೆ ಬಿಚ್ಚ್ರಿ, ನಾನು 9 ಗಂಟೆಗೆ ಹೋಗ್ಬೇಕು ಅರ್ಜೆಂಟ್ ಅಂತ. ಅವ ಡಾಕ್ಟ್ರಿಗೆ ಸಮಯ ಇತ್ತು. ಅವ ಕುರ್ಚಿ ಮೇಲೆ ಕುಂತ ಅವನ ಮಗ್ಗಲ್ ಕುಂದರ್ಸ್ಕೊಂಡು ಅಸಿಸ್ಟೆಂಟ್ಗೆ ಹೇಳ್ದ, ಇಲ್ಲ ಮೆಲ್ಕ ಅಜ್ಜನ ಇದು ಬಿಚ್ಚು, ಸ್ಟಿಚಸ್ ಬಿಚ್ಚು, ಗಾಯಕ್ಕೆ ಹೊಲಿಗೆ ಹಾಕಿದ್ವಲ್ಲ ಆ ಹೊಲಿಗೆ ಬಿಚ್ಚು ಅಂತ ಡಾಕ್ಟ್ರು ತಮ್ಮ ಅಸಿಸ್ಟೆಂಟ್ಗೆ ಹೇಳಿ ಅಜ್ಜನ ಜೊತೆ ಮಾತಾಡಕತ್ರು. ಎಷ್ಟು ಏಜ್ ಅಜ್ಜ? 80 ವರ್ಷ. ಮತ್ ನಾ 9ಕ್ಕೆ ಅರ್ಜೆಂಟ್ ಹೋಗ್ಬೇಕಂತೆಲ್ಲ, ಎಲ್ಲಿ ಹೋಗ್ಬೇಕಂತ ಮಾಡಿದ್ ನೀನು? ಇಲ್ಲ ನಾನು ನರ್ಸಿಂಗ್ ಹೋಮ್ಗೆ ಹೋಗ್ಬೇಕಾಗೈತಿ, ಹಾಸ್ಪಿಟಲ್ಗೆ ಹೋಗ್ಬೇಕು, ಇನ್ನೊಂದು ಹಾಸ್ಪಿಟಲ್ಗೆ. ಯಾಕೆ ಅಲ್ಲಿಗೆ ಯಾಕೆ ಹೋಗಕತ್ತಿ? ಇಲ್ಲ ನನ್ನ ಹೆಂಡತಿಗೆ ಆರಾಮಿಲ್ಲ, ನಾನು ಅಲ್ಲಿ ಹೋಗೇ ನಾಷ್ಟ ಮಾಡ್ತೀನಿ. ನಾನು ಆರಾಮಿಲ್ಲ ಅಂದ್ರೆ 5 ವರ್ಷದಿಂದ ಆಕಿಗೆ ಪ್ರಜ್ಞೆ ಇಲ್ಲ. ನನ್ನ ಹೆಂಡತಿಗೆ ಕೋಮಾದಾಗದಳಕ್ಕಿ, ಡಿಕ್ಲೈನ್ ಇನ್ ಕಾಗ್ನಿಟಿವ್ ಫಂಕ್ಷನ್ಸ್. ಆಕಿಗೆ ಏನ್ ರೋಗ ಬಂದಿತ್ತು ಅಂದ್ರೆ ಮೆಮೊರಿ ಲಾಸ್. ಅಂದ್ರೆ ಯಾರು ಕುಂತಾರ, ಯಾರು ಮಾತಾಡ್ತಾರ ಏನು ಅನ್ನೋ ಪ್ರಜ್ಞೆ ಇರ್ಲಿಲ್ಲ ಆಕಿಗೆ. 5 ವರ್ಷದಿಂದ ಪ್ರಜ್ಞೆ ಇರ್ಲಿಲ್ಲ ಆಕಿ. ಅವ ಡಾಕ್ಟ್ರಿಗೆ ಹೇಳ್ದ, ಇಲ್ಲ ನಾನು 9 ಗಂಟೆಗೆ ನನ್ನ ಹೆಂಡತಿ ಹತ್ರ ಹೋಗಿ ಆಕಿ ಜೊತೆನೆ ನಾಷ್ಟ ಮಾಡ್ಬೇಕು ನಾನು ಅಂದ. ಡಾಕ್ಟರ್ ಕುತೂಹಲತಲ್ಲ, ಆ ಮುದುಕಿಗೆ ಪ್ರಜ್ಞೆ ಇಲ್ಲ, ಕೋಮದಾಗದಾಳ, ನೀ ಆಕಿ ಮುಂದ್ ಕುಂತ್ ಹೋಗಿ ನಾಷ್ಟ ಮಾಡ್ತಿ ಅಂತೆಲ್ಲ, ಆಕಿಗೆ ಏನ್ರ ಗೊತ್ತಾಗ್ತೈತೇನು? ಆಕಿಗೇನ್ ಪ್ರಜ್ಞೆ ಐತೇನ್? ನೀ ಬಂದಿದ್ದು ಬಿಟ್ಟಿದ್ದ ಆಕಿ ಗೊತ್ತಾಗ್ತೈತೇನು? ಅವಾಗ ಅವ ಹೇಳ್ದ, ನೋಡು, ನನ್ನ ಇಡೀ ಆಯುಷ್ಯಗೆ ನನ್ನ ತಂದೆ ತಾಯಿ ಬಿಟ್ಟ ಮೇಲೆ ನನ್ನ ಇಡೀ ಸಂಸಾರದ ಭಾರ ಹೊತ್ತವಳಾಕಿ. ತನ್ನ ಜೀವನದ ಎಷ್ಟು ದುಃಖದ ಪ್ರಸಂಗಗಳು ಬಂದರೂ ಸಹಿತ ಅಳುನುಂಗಿ ನಕ್ಕಾಕಿ ಆಕಿ. ಈಗ 5 ವರ್ಷದಿಂದ ಆಕಿಗೆ ಪ್ರಜ್ಞೆ ಇಲ್ಲ. ನಾನು ಆಕಿ ಹತ್ರ ಹೋಗಿ ನಾಷ್ಟ ಮಾಡೋದು ಆಕಿಗೆ ಗೊತ್ತಾಗೋದಿಲ್ಲ. ಆದ್ರೂ ನಾನು ಯಾಕೆ ಹೋಗ್ತೀನಿ ಅಂದ್ರ, ಆಕಿ ನನ್ನ ಗಂಡ ಅಂತ ಗೊತ್ತಿಡಿಯೋ ಪ್ರಜ್ಞೆ ಆಕಿಗೆ ಇರದಿದ್ರೆ ಏನಾತು, ಆಕಿ ನನ್ನ ಹೆಂಡತಿ ಅನ್ನೋ ಪ್ರಜ್ಞೆ ನನಗೈತಲ್ಲ, ಅದಕ್ಕೆ ನಾ ಹೋಗ್ಬೇಕಾಗಿದೆ. ಆಕೆ ನನ್ನ ಹೆಂಡತಿ ಅನ್ನೋ ಪ್ರಜ್ಞೆ ನನಗೈತಲ್ಲ. ಪ್ರಜ್ಞೆ ಇಲ್ಲದವಳು ನಿಜವಾಗಿ ಪ್ರಜ್ಞಾಹೀನಳಲ್ಲ. ಪ್ರಜ್ಞೆ ಇದ್ದೂ ಸಹಿತ ನನ್ನ ಹೆಂಡತಿ ಮಾಡಿದ ಸೇವೆಯನ್ನು ಗುರುತಿಸುವುದಿಲ್ಲಲ್ಲ, ನಾನು ನಿಜವಾದ ಪ್ರಜ್ಞಾಹೀನ. ಎಷ್ಟು ಸಂಬಂಧಗಳು ನೋಡಿ, ನಮ್ಮಲ್ಲಿ ಏನ್ರ ಸ್ವಲ್ಪ ಮುರಿದಿತ್ತು ಅಂದ್ರೆ ಒಗದು ಬಿಡ್ರೆ ಕಡೆ ಒಯ್ದಂತಿದ್ವಿ. ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತದೆ ಒಂದು ಪತಿ ಪತ್ನಿ ಅಂದ್ರ, ಅವು ಸೇವಾ ಮಾಡಿರ್ತಾವ. ಒಂದ್ಸಲ ಗಂಡ್ಮಕ್ಳು ಸಹಿತ ಅವಕ್ ಅಂತಿರ್ಬೇಕು, ಒಂದ್ ಸ್ವಲ್ಪ ಅಡ್ಡಾದ ಕೂಡ್ಲೇನೆ ಇವ್ ಹೊರಗಿನಿಂದ ಬರ್ತಾನ, ಚಂತನ ಮುಕ್ಕೊಂತೇನು ಬರೀ ಅಂತಿರ್ತಾನ. ಅವ್ರ ಯಾಕೆ ಸುಮ್ನೆ ಇರ್ತಾರೆ? ಎಲ್ಲಿ ಮುಕ್ಕೊಂಡಿ ನಾನು, ನೋಡಿ ಬೆಳಿಗ್ಗೆ ಅದನ್ ಮಾಡೀನಿ, ಇದನ್ ಮಾಡೀನಿ ಅಂತ ಲಿಸ್ಟ್ ಶುರು ಮಾಡ್ತಾರ ಅವ್ರು. ಅಂದ್ರ ಅವಕ್ಕೂ ಏನ್ ಚಲೋ ಮಾಡಿರ್ತಾವಲ್ಲ, ಅಪ್ರಿಸಿಯೇಟ್. ಮನುಷ್ಯ ಒಂದ್ ಸ್ವಲ್ಪ ಇದನ್ನ ಅಪ್ರಿಸಿಯೇಟ್ ಮಾಡೋದು ಕಲಿಬೇಕು. ಯಾರು ಚಲೋ ಮಾಡಿರ್ತಾರ ಅವ್ರ ಹೆಣ್ಮಕ್ಳು ಇಷ್ಟೆಲ್ಲ ಪಾಪ. ನಿಮಗ ಏನಿರ್ತೈತಿ ಅಂದ್ರ, ಸ್ಯಾಟರ್ಡೆ ಸೂಟಿ ತಗೊಂತೀರಿ, ಸಂಡೇ ಸೂಟಿ ತಗೊಂತೀರಿ. ಅವಕ್ಕೇನ್ ಸ್ಯಾಟರ್ಡೆ ಸಂಡೇ ಸೂಟಿ ಇರ್ತೈತೆ? ಅವ್ ಏನಪ್ಪ ಕಂಪ್ನಿ ಹೆಂಗ್ 8 ಅವರ್ಸ್ ಒಂದೊಂದು ಶಿಫ್ಟ್ ಇರ್ತೈತೆ, 8 ತಾಸು ಆದ್ಮೇಲೆ ಡ್ಯೂಟಿ ಇಲ್ಲ ಅವ್ರದಂಗ 24x7 ಕೆಲಸ ಇರ್ತೈತಿ ಪಾಪ ಅವ್ಕುರ್ದು. ನೀವು ಸ್ವಲ್ಪ ಚಲೋ ಅಂತಿರ್ಬೇಕು. ಅವಕ್ಕೇನು ಶಿಫ್ಟ್ ವೈಸ್ ಕೆಲಸ ಇರುವುದಿಲ್ಲ. ಅವ್ರ ಕೆಲಸ ಯಾಕೆ ಮಾಡ್ತಾರ ಅಂದ್ರೆ, ಶಿಫ್ಟ್ ಇಲ್ಲ, ನನ್ನ ಗಂಡ ನನ್ನ ಮಕ್ಕಳ ನಮಗೊಂದು ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾರ. ಅವ್ರಿಗೆ ಒಂದು ಚಲೋ ಅಂತಿರ್ಬೇಕು. ಯಾವಾಗಾರ ಒಮ್ಮೆ ಅವ್ರ ಫೋನ್ ಮಾಡಿ ಕೇಳ್ಬೇಕ್ ಅಂತ ಯಾಕೆ ಅನ್ಬೇಕು, ಊಟಕ್ ಬರ್ರಿ, ಊಟ ಮಾಡಿರಿ. ನೀನು ಒಮ್ಮೆ ಅನ್ಬೇಕಪ್ಪ, ಊಟ ಮಾಡಿ ಇಲ್ಲ, ಊಟ ಮಾಡಿ, ನಾ ಬರೋದ್ ಲೇಟ್ ಆಗ್ತೈತಿ, ನೀ ಮಾಡಿಲ್ಲ ಅಂತನ್ರಿ ಖುಷಿ ಹಾಕಿರ್ತೈತಿ ಅವಕ್. ಇವಾಗ ಕೇಳೋದಿಲ್ಲ, ಅದಕ್ಕೆ ಇದು ಬರೋದಕ್ಕಿಂತ ಮೊದಲ ಉಂಡು ಕುಂತು ಬಿಡ್ತಾರ ಅವ್ರು. ನೀವು ಫೋನ್ ಮಾಡಿ ನೋಡ್ರಿ, ಇವತ್ತು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ, ಇಲ್ಲ ನೀವು ಬರೀ ಕೂಡೆ ಉಣ್ಣನಂತಾರ ಅವ್ರು. ಇವು ಅನ್ಲಾರ್ದಕ್ ಅವ್ ಕ್ರ್ಯಾಕ್ ಹಾಕೈತಿ ತಲಿ ಅಷ್ಟ ಅವಕ್. ಇದ್ರ ಸಿಟ್ಟು ಅವ್ರು ಏನ್ ಮಾಡ್ತಿರ್ತಾರ ಅಂದ್ರ, ಬಾಂಡೆ ಸಾಮಾನ್ ಮೇಲೆ ತಿರ್ಸ್ಕೊಂತಾರ ಅವ್ರು. ಅದಕ್ಕ ನೀವು ನೋಡ್ರಿ, ಪಾತ್ರಿ ಸಾಮಾನ್ ಸ್ಟೀಲಿನ ಎಲ್ಲ ಡಾಪ್ ಹೋಗಿತಿರ್ತಾರ ತಾಯಂದ್ರ. ಅವ್ರು ಯಾಕೆ ಪಾತ್ರಿ ಸಾಮಾನಿ ಸ್ಟೀಲಿನ ಸಾಮಾನಿ ಮೇಲೆ ಅಷ್ಟು ಸಿಟ್ಟು ತೀರ್ಸ್ಕೊಂತಿರ್ತಾರ ಅಂದ್ರ, ಅದ್ರ ಮೇಲೆ ಅವ್ರ ಯಜಮಾನ್ ಹೆಸರು ಹಾಕಿರ್ತಾರ ಅವ್ರು. ಅಂದ್ರ ಅದಕ್ಕೆ ಇಕ್ಕರ್ಸದ್ರ ಇದಕ್ಕೆ ಇಕ್ಕರ್ಸ ಅಷ್ಟ ಸಂತೋಷ ಆಕೈತಿ ಅವಕ್ಕೆ ಹೋಗದ. ಅದ್ರ ಅವಕ್ಕೂ ಅನ್ಬೇಕಲ್ಲ ಒಮ್ಮೆ ಚಲೋ ಮಾಡಿ ಅಂತ. ನೀನ್ ಸಂಬಂಧಗಳು ಹೇಳುದು
ಎ ಗುಡ್ ವೈಫ್ ಇಸ್ ಎ ಗುಡ್ ಲೈಫ್ ಅಂತ. ಎ ಗುಡ್ ವೈಫ್ ಇಸ್ ಎ ಗುಡ್ ಲೈಫ್. ಅದಕ್ಕೆ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡಬೇಕಾಗ್ತದೆ. ಈ ಜಗತ್ತಿನೊಳಗ ನನಗ ಬಡತನ ಯಾಕೆ ಬಂದೈತಿ ಅಂದ್ರ ಈ ನಿಸರ್ಗ, ಭೂಮಿ, ನೀರು, ಗಾಳಿ, ಬೆಳಕ, ಪ್ರೇಮ, ಸಂಬಂಧ ಇವೆಲ್ಲವೂ ಶ್ರೀಮಂತ ಅಂತ ತಿಳ್ಕೊಳ್ಳಾರ್ದಕ್ ನನಗೆ ಬಡತನ ಬಂದೈತಿ ಅಷ್ಟೇ ಹೊರತು ನಾನು ನಿಜವಾದ ಬಡವ ಅಲ್ಲ. ಇದು ಗೊತ್ತಿರ್ಬೇಕಂತ. ಈ ಕೈಯೊಳಗೊಬ್ಬ ವಾಚ್ ಕಟ್ಟಿರ್ತಾನ. ಶ್ರೀಮಂತ 3 ಲಕ್ಷದ ಕಟ್ಟಿರ್ಬಹುದು, ಬಡವ 300 ರೂಪಾಯಿದೇ ಕಟ್ಟಿರ್ಬಹುದು. ಕೈಯೊಳಗ್ ಕಟ್ಟಿದ ವಾಚ್ ಏನ್ ಹೇಳ್ತೈತಿ, ನೀವು ಶ್ರೀಮಂತಿರಬಹುದು, ನೀವು ಬಡವರಿರ್ಬಹುದು. ನಾನು ಸಮಯ ಇಬ್ಬರಿಗೆ ಅಷ್ಟೇ ಹೇಳ್ತೀನಿ ಅಂತ ವಾಚ್ ಹೇಳ್ತಿರ್ತೆ. ಒಬ್ಬ ತಾಯಿ ಶ್ರೀಮಂತ ಇರಬಹುದು, ಒಬ್ಬ ತಾಯಿ ಬಡವಿ ಇರಬಹುದು. ಶ್ರೀಮಂತ ತಾಯಿ ತನ್ನ ಮಗನನ್ನ ಬಂಗಾರದ ತೊಟ್ಟಿಲೆಲ್ಲ ಹಾಕಿ ತೂಗಬಹುದು. ಬಡವಿ ತಾಯಿ ಒಂದು ಜೋಪಡಿ ಒಳಗ ಹರಕ ಸೀರೆಯೊಳಗ ತೂಗಬಹುದು. ಆದ್ರ ತಾಯಿಯ ತೊಟ್ಟಿಲು ಶ್ರೀಮಂತ ಇರಬಹುದು, ಈ ತಾಯಿಯ ಜೋಪಡಿ ಬಡತನ ಇರಬಹುದು. ಆದ್ರೆ ಇಬ್ಬರು ತಾಯಿಯ ಎದೆಯೊಳಗಿರುವ ಮಮತೆ ಐತಲ್ಲ, ಅದಕ್ಕೆ ಬಡತನವೂ ಇಲ್ಲ, ಶ್ರೀಮಂತವೂ ಇಲ್ಲ. ಮಮತೆ ಅಷ್ಟು ದೊಡ್ಡದಿದೆ. ಅದಕ್ಕೆ ಮನುಷ್ಯ ಎದೆಯೊಳಗ ಪ್ರೇಮ ಇರಬೇಕು, ಸಂಬಂಧಗಳನ್ನು ಪ್ರೀತಿಸಬೇಕು. ಇದೆಲ್ಲ ಜಗತ್ತ ದೇವ್ರ ಏನು ಮಾಡಿ ಕೊಟ್ಟಾನಲ್ಲ, ಇದು ಎಲ್ಲವೂ ದಿವ್ಯ ಜೀವನ ಅಂತ ತಿಳ್ಕೊಂಡು ಬದುಕಿದ್ರೆ ಅವ ಶ್ರೀಮಂತ ಅಷ್ಟೇ. ಇದೆಲ್ಲ ಐತೆಲ್ಲ, ಇದನ್ನ ಅನುಭವಿಸುವ ಕಲಾ ಬೇಕಷ್ಟೆ ಮನುಷ್ಯ. ಪ್ರಸಾದ ಕಂಡ ಕೊಂಡೊಡೆ ಪ್ರಳಯ ಕಂಡ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಏನು ದೇವರಿಟ್ಟಾನ, ಇವು ಪಂಚ ಪ್ರಸಾದಗಳಿವೆ. ಏನು ಕಣ್ಣಿಗೆ ಕಾಣುವ ರೂಪ ಪ್ರಸಾದ, ಕಿವಿಗೆ ಬೀಳುವ ಶಬ್ದ ಪ್ರಸಾದ, ನಾಲಿಗೆಗೆ ಏನು ರುಚಿಸ್ತಿಯಲ್ಲ, ಇವೆಲ್ಲ ಪ್ರಸಾದಗಳಿವು. ಈಗೊಂದು ಹಾಲು ಇರ್ತೈತಿ. ಹಾಲು ನೀನು ದೇವರಿಗೆ ತೋರಿಸಿದಿ ಅಂದ್ರ ಅವನಿಗೆ ನೈವೇದ್ಯ ಮಾಡ್ತಿಲ್ಲ, ರೂಪ ಪ್ರಸಾದ ಇದು. ಅವನಿಗೆ ತೋರಿಸಿದು ನಂದಲ್ಲಪ್ಪ, ಇದು ನಿಂದು, ನೀ ಕೊಟ್ಟ ಪ್ರಸಾದ ಅಂತ ನೀ ಸ್ವೀಕಾರ ಮಾಡ್ತೀಯಲ್ಲ, ರುಚಿ ಪ್ರಸಾದ. ಇದು ದೇವನದಂತ ಸ್ವೀಕಾರ ಮಾಡಿದ ಮೇಲೆ ತೃಪ್ತಿ ಆಗ್ತೈತಲ್ಲ, ಅದು ತೃಪ್ತಿ ಪ್ರಸಾದ, ಆನಂದದ ಪ್ರಸಾದ. ಏನು ಕೆಲಸ ಮಾಡ್ತೀಯಲ್ಲ, ದಿವಸ ಕೆಲಸ ಮಾಡುವಾಗ ದೇವನೇ ಇದು ರುಚಿ ಪ್ರಸಾದ. ಕೆಲಸ ಏನು ಮಾಡಾಕತ್ತೀನಲ್ಲ, ಮಾಡುವ ಪ್ರತಿಯೊಂದು ಕೆಲಸಗಳು ನಿನಗೆ ಅರ್ಪಿಸಕತ್ತೀನಿ, ಇದು ರುಚಿ ಪ್ರಸಾದ. ಮತ್ತ ಬಂದ ಫಲ ನಿನಗೆ ಅರ್ಪಿಸಿ ನಾನು ತಗೊಂತೀನಲ್ಲ, ಅದು ರುಚಿ ಪ್ರಸಾದ. ಕಾರ್ಯ ಮಾಡ್ತೀನಲ್ಲ, ರೂಪ ಪ್ರಸಾದ. ಅದರಿಂದ ಬಂದ ಫಲ ತಗೊಂತೀನಲ್ಲ, ಅದು ರುಚಿ ಪ್ರಸಾದ. ಆನಂದ ಆಗ್ತೈತೆಲ್ಲ, ತೃಪ್ತಿ ಪ್ರಸಾದ. ಜೀವನವೇ ಒಂದು ಪ್ರಸಾದ. ಇದು ಯಾಕೆ ದುಃಖ ಆಗೈತಿ ಅಂದ್ರೆ ನಾನು ಅನುಭವಿಸುವುದೆಲ್ಲ ನಂದ ಅಂತ ತಿಳ್ಕೊಂಡಿದ್ದಕ್ಕೆ ದುಃಖ ಆಗೈತಿ ಅಷ್ಟ. ಇದು ಅನುಭವಿಸುವ ಪ್ರತಿ 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 ಅನ್ನದಗಳು ಸಹಿತ ನೀವು ದೇವಸ್ಥಾನದೊಳಗೆ ಹೋದಾಗ ಒಂದು ಅನ್ನದ ಕಾಳು ಬಿದ್ದಿತ್ತಂದ್ರ ಹೆಂಗ ಅದನ್ನ ತಗೊಳ್ಳಾರ್ದಂಗ್ ಕೆಡಿಸ್ಲಾರ್ದಂಗ್ ಹಣಿಗೆ ಹಚ್ಕೊಂಡು ಇದು ದೇವ್ರ ಪ್ರಸಾದ ಅಂತ ಉಣ್ತೀರಲ್ಲ, ಹಂಗ ಬದುಕಿನ ಪ್ರತಿಯೊಂದು ಕ್ಷಣಗಳಲ್ಲಿ ನನ್ನ ತಟ್ಟೆಯಲ್ಲಿ ಬಿದ್ದ ಪ್ರಸಾದ ಇದು ದೇವನದು, ನಂದಲ್ಲ ಅನ್ನುವ ಭಾವದಿಂದ ಬದುಕಿ ಬಿಟ್ಟರೆ ದುಃಖವೇ ಬರುವುದಿಲ್ಲ ಜೀವನದೊಳಗ. ಇದು ಪ್ರಸಾದ. ಇದು ಕ್ಷಣ ಇದು ಗೊತ್ತಿರ್ಬೇಕು, ಭಗವಂತನೇ ನಾ ಏನ್ ಅನುಭವಿಸಕತ್ತೀನಲ್ಲ, ಇದು ನೀ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡಿರ್ಬೇಕಷ್ಟೇ. ಇದು ಗುಹೇಶ್ವರ ಕಂಡ ಇರಲು ಭ್ರಾಂತಿ ಕಂಡ. ಭ್ರಾಂತಿ ಇದರ ಅರ್ಥ ಇರುವುದು ಸತ್ಯ, ದಿವ್ಯಮಯ ಐತಿ ಜಗತ್ತು. ಜಗತ್ತಿನೊಳಗೆ ಏನೇನೈತಿ ಅದೆಲ್ಲ ದಿವ್ಯವಾಗೈತಿ, ಆದ್ರೆ ನನ್ನ ಕಣ್ಣಿಗೆ ಗೊತ್ತಿಲ್ಲ, ಬರೀ ಭ್ರಾಂತಿ ಕಾಣಕತ್ತೈತಿ. ಭ್ರಾಂತಿ ಇದರ ಅರ್ಥ ಸುಮ್ಮನೆ ಸಾದಾ ಹೇಳ್ಬಿಡ್ತೀನಿ ನಿಮಗ್. ಭ್ರಾಂತಿ ಇದರ ಅರ್ಥ ಏನು ಅಂದ್ರ ಇರುವುದೊಂದು, ನೀ ತಿಳ್ಕೊಂಡಿದ್ದು ಇನ್ನೊಂದು. ಉದಾಹರಣೆ ಅಂದ್ರ ಈಗ ಸಾಯಂಕಾಲ ಎಲ್ಲೋ ಹೋಗ್ತಿರ್ತೀರಿ, ಹೋಗುವಾಗ ಒಂದು ಹಿಂಗ ಹಗ್ಗ ಬಿದ್ದಿರ್ತೈತಿ. ಯಪ್ಪ ಹಾವಂತ ಅಂದಿರಿಲ್ಲ, ಅಲ್ಲೈತೇನು? ಮತ್ ಭಯ ಆಗಿ ಬೆವರೆಲ್ಲ ಬಂದೈತೆ ಇಲ್ಲ? ಸುಳ್ಳೇನು? ಬೆವರು ಬಂದಿದ್ದು ಸುಳ್ಳಿಲ್ಲ, ಭಯ ಆಗಿದ್ದು ಸುಳ್ಳಿಲ್ಲ, ಮತ್ ಐತೇನು? ಇಲ್ಲ. ಅಂದ್ರ ಇರುವ ಹಗ್ಗದಲ್ಲಿ ಇಲ್ಲದ ಹಾವಿನ ಭಾಸ ಆಗ್ತೈತಲ್ಲ, ಅದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಅಂದ್ರೆ ಇರುವುದೊಂದು, ಇರುವುದೇನೈತಿ? ಹಗ್ಗ. ತಿಳ್ಕೊಂಡಿದ್ದೇನು? ಹಾವ. ಇಡೀ ಜಗತ್ತಿನ ಕಲ್ಪನೆಯೊಳಗೆ ಏನಾಗೈತಿ, ಯಾಕೆ ದುಃಖ, ಯಾಕೆ ನಮಗ ಸಮಸ್ಯೆ ಆಗೈತಿ ಅಂದ್ರ ಇರುವುದೊಂದು, ನಾವು ತಿಳ್ಕೊಂಡಿದ್ದು ಇನ್ನೊಂದು. ಈಗ ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಿ,
ಒಂದು ವ್ಯಾಟ್ಸಪ್ ಒಂದು ಸ್ಟೇಟಸ್ ಒಂದು ಯಾರೋ ವಿಡಿಯೋ ಇಟ್ಟು ಬಿಟ್ಟಿರ್ತಾರೆ ನಿಮಗೆ. ಅವ್ರು ಯಾರು ಏನೋ ಎಂತ ವಿಡಿಯೋ ಗೊತ್ತಿಲ್ಲ, ಇವತ್ತಂದೊಂದು ಕಮೆಂಟ್ ಬರ್ದ್ನ ಅದಕ್ಕೆ ಸತ್ಯ ಗೊತ್ತೈತೆ ನನಗ, ಅದು ಇರೋದೊಂದು ನಾನು ತಿಳ್ಕೊಂಡು ಬರ್ದಿತ್ತು ಇನ್ನೊಂದು. ಇದು ಭ್ರಾಂತಿ. ಇದು ಯಾರೋ ವಿಡಿಯೋ. ಈಗ ಕ್ರಿಕೆಟ್ ನಡೆದಿರ್ತೈತಿ ಎಲ್ಲಿ, ವಾಂಖೇಡ್ ಸ್ಟೇಡಿಯಂದಾಗ ಒಬ್ರು ಯಾರೋ ಒಂದು ಬಾಲಿಗೆ ಔಟ್ ಆದ್ರು. ಇವ ಇಲ್ಲಿ ಕುಂತೇನ, ಅಲ್ಲಿ ಆಟ ನಡೆದಿದ್ದು ವಾಂಖೇಡ್ ಸ್ಟೇಡಿಯಂನ್ಯಾಗ, ಇವ ಕುಂತಿದ್ದು ಕಬ್ಬಿನ ಪಡದಾಗ. ಇನ್ಕೋ ಖೇಲ ನೈ ಆತ.